ಗಂಗಾ ನದಿಯ ಹತ್ತಿರ ಒಂದು ದಟ್ಟವಾದ ಕಾಡು ಇತ್ತು. ಆ ಕಾಡಿನಲ್ಲಿ ನೂರಾರು ಜಿಂಕೆಗಳು ವಾಸಿಸುತ್ತಿದ್ದವು. ಆದರೆ ಅವುಗಳ ಮೇಲೆ ಅಪಾಯ ಇತ್ತು. ಅವೆಲ್ಲವೂ ಅಲ್ಲಿಯ ಮನುಷ್ಯರ ರಾಜನಿಗೆ ಆಹಾರವಾಗಬೇಕಾಗಿತ್ತು. ರಾಜನು ತನ್ನ ರಾಜಭವನದ ಪಕ್ಕದಲ್ಲಿ ದೊಡ್ಡ ಅರಣ್ಯವನ್ನು ಹೊಂದಿದ್ದನು. ಅಲ್ಲಿ ಜಿಂಕೆಗಳನ್ನು ಬೆಳೆಸಿ ಅವುಗಳ ಮಾಂಸದ ಮೆನು ತಯಾರಿಸುತ್ತಿದ್ದನು. ಆ ಕಾಡಿನಲ್ಲಿ 2 ದೊಡ್ಡ ಜಿಂಕೆಗಳ ಗುಂಪುಗಳು ಇದ್ದವು. ಒಂದರ ರಾಜ ಕಾರುಷ್ಯ ಜಿಂಕೆ, ಇನ್ನೊಂದರ ರಾಜ ನಿಗ್ರೋಧ ಜಿಂಕೆ ಬನಾಂಡೀರ್. ನಿಗ್ರೋಧ ಜಿಂಕೆ ಕೇವಲ ಶಕ್ತಿಶಾಲಿ ಮಾತ್ರವಲ್ಲ, ಅದನ್ನು ಅವನ ಕರುಣೆ ಮತ್ತು ದಯೆ ಜನಪ್ರಿಯಗೊಳಿಸಿದ್ದವು. ಒಂದು ದಿನ ರಾಜನು ಒಂದು ಆದೇಶವನ್ನು ಹೊರಡಿಸಿದ. ನಾನು ಪ್ರತಿದಿನ ಒಂದು ಜಿಂಕೆಯನ್ನು ತಿಂದುಬಿಡುತ್ತೇನೆ. ಆದರೆ ಶಿಕಾರ ಮಾಡಬೇಕಾಗಿಲ್ಲ. ಪ್ರತಿದಿನ ಒಬ್ಬ ಜಿಂಕೆ ತನ್ನನ್ನು ತಾನೇ ಅರ್ಪಿಸಬೇಕು. ಪ್ರತಿದಿನ ಒಬ್ಬ ಜಿಂಕೆ ರಾಜನ ಅಂಗಳಕ್ಕೆ ಹೋಗಬೇಕಾಗಿತ್ತು. ಆದರೆ ಒಂದು ದಿನ ಕಾರುಷ್ಯ ಜಿಂಕೆಗಳ ಗುಂಪಿನಿಂದ ಒಬ್ಬ ಗರ್ಭಿಣಿ ಜಿಂಕೆ ತನ್ನ ಬಾಳನ್ನು ರಕ್ಷಿಸಿಕೊಳ್ಳಲು ಬೇಡಿಕೊಂಡಿತು. ನಾನು ಇಷ್ಟು ದಿನ ಬದುಕಿದ ನಂತರ ನನ್ನ ಮಗು ಹುಟ್ಟುವವರೆಗೆ ನಾನೇನು ಬದುಕಬೇಕಾದರೆ ಹೇಗೆ ಎಂದು ಅಳತೊಡಗಿದಳು. ಆದರೆ ಕಾರುಷ್ಯ ರಾಜನು ನಿರ್ಧಯನಾಗಿದ್ದ. ನಿಯಮ ಎಂದರೆ ನಿಯಮ. ನಿನ್ನ ಪ್ರಾಣಕ್ಕೆ ನಾನು ಏನೂ ಮಾಡಲಾರೆ ಎಂದನು. ಆಕೆಯ ಪ್ರಾಣಾಪಾಯವನ್ನು ಕಂಡ ನಿಗ್ರೋಧ ಜಿಂಕೆ ಒಮ್ಮೆಲೆಯೇ ಮುಂದೆ ಬಂದು ಹೇಳಿದನು, ನೀನು ನಿನ್ನ ಜೀವ ಉಳಿಸು, ನಾನು ಹೋದರೆ ಸಾಕು. ಇದು ಕೇಳಿದ ರಾಜ ಅಚ್ಚರಿಗೊಂಡನು. ನೀನು ರಾಜನಾಗಿದ್ದರೂ ನಿನ್ನ ಪ್ರಜೆಗೆ ಬದಲಾಗಿ ನಿನ್ನ ಪ್ರಾಣ ತ್ಯಾಗ ಮಾಡುತ್ತಿದ್ದೀಯಾ ಎಂದು ಕೇಳಿದನು. ನಿಗ್ರೋಧ ಜಿಂಕೆ ಉತ್ತರಿಸಿತು, ನಿಜವಾದ ನಾಯಕ ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಬದುಕಬೇಕು, ಅವರಿಗಾಗಿ ತ್ಯಾಗ ಮಾಡಬೇಕು. ರಾಜನು ತಕ್ಷಣವೇ ಪ್ರಭಾವಿತರಾದನು. ನೀನು ನಿಜವಾದ ಧರ್ಮರಾಜ. ನಾನು ಇನ್ನು ಮುಂದೆ ಜಿಂಕೆಗಳನ್ನು ಕೊಲ್ಲೋದಿಲ್ಲ. ಈ ಕಾಡದಲ್ಲಿರುವ ಪ್ರತಿಯೊಂದು ಜಂತು ಸುರಕ್ಷಿತ ಎಂದು ಘೋಷಿಸಿದನು. ಆ ದಿನದಿಂದ ಆ ಕಾಡು ಅಭಯಾರಣ್ಯ ಸ್ಯಾಂಕ್ಚುವರಿ ಆಗಿ ಮಾರ್ಪಟ್ಟಿತು. ಎಲ್ಲ ಮೃಗಗಳು ಸ್ವತಂತ್ರವಾಗಿ ಓಡಾಡಲು ಪ್ರಾರಂಭಿಸಿದವು. ಈ ಕಥೆಯ ಪಾಠ: ನಿಜವಾದ ನಾಯಕನ ಗುರುತು ಶಕ್ತಿಯಲ್ಲ, ಕರುಣೆ ಮತ್ತು ತ್ಯಾಗ.